ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 31ನೆಯ ಶ್ಲೋಕ. ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತಿ ಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. ಅರ್ಜುನ, yogis who enjoy the nature that has been left over after the performance of a sacrifice attend the eternal Brahma. To the man who does not after sacrifice, even this world is not happy, who then can the other world be happy? ಅರ್ಜುನ, ಯಜ್ಞವನ್ನು ಮಾಡಿ ಅಲ್ಲಿ ಉಳಿಸಿರತಕ್ಕಂಥ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರು ಸನಾತನಭೂತವಾಗಿರ್ತಕ್ಕಂಥ ಆತ್ಮರೂಪವಾದಂಥ ಬ್ರಹ್ಮವನ್ನು ಹೊಂದುತ್ತಾರೆ. ಮತ್ತು ಯಜ್ಞವನ್ನೇ ಮಾಡದೇ ಇರತಕ್ಕಂಥವರು ಈ ಲೋಕದಲ್ಲಿಯೇ ಆರೋಗ್ಯಕರವಾಗಿರುವುದಕ್ಕೆ ಸಾಧ್ಯ ಇಲ್ಲದಿರಬೇಕಾದಾಗ ಇನ್ನು ಅವರಿಗೆ ಪರಲೋಕವು ಹೇಗೆ ದೊರಕುತ್ತದೆ? ಇನ್ನು ಆತ್ಮಸುಖವಾದರೂ ಹೇಗೆ ದೊರಕುತ್ತದೆ? ಅವರು ಸುಖಿಗಳಾಗಿ ಇರುವುದಕ್ಕೆ ಹೇಗೆ ಸಾಧ್ಯವಿದೆ? ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನಿತ್ಯ ಕರ್ಮದಲ್ಲಿ, ನೈಮಿತ್ತಿಕ ಕರ್ಮಗಳಲ್ಲಿ ಯಜ್ಞವನ್ನು ಮಾಡಬೇಕು. ಯಜ್ಞ ಅನ್ನುವಂಥದ್ದು ಮನುಷ್ಯರು ಈ ಲೋಕಗಳಲ್ಲಿ ಮಾಡತಕ್ಕಂಥ ಸಮರ್ಪಣೆ ಮಾಡತಕ್ಕಂಥ, ಅವರು ಕೊಡತಕ್ಕಂಥ ಎಲ್ಲ ಹವ್ಯಗಳನ್ನು, ವಸ್ತು ದ್ರವ್ಯಗಳನ್ನು ತೆಗೆದುಕೊಂಡು ಹೊತ್ತುಕೊಂಡು ಅಗ್ನಿಯ ರೂಪದಿಂದ ಮೇಲಿನ ಲೋಕಗಳಲ್ಲಿ ಇರತಕ್ಕಂಥ ದೇವತೆಗಳಿಗೆ ಹೊತ್ತುಕೊಂಡು ಹೋಗಿ ತಲುಪಿಸುತ್ತದೆ. ಅಗ್ನಿ ಅನ್ನುವಂಥದ್ದು ಒಂದು ವಾಹನ. ಮನುಷ್ಯರು ಭೂಲೋಕದಲ್ಲಿ ತಮ್ಮ ಆಸೆಗಳನ್ನು ಮೇಲಿನ ಲೋಕದಲ್ಲಿರ್ತಕ್ಕಂಥ ದೇವತೆಗಳಿಗೆ ತಲುಪಿಸಲು ಸಾಧನಭೂತವಾಗಿರ್ತಕ್ಕಂಥದ್ದು ಅಗ್ನಿ ಅನ್ನುವಂಥದ್ದು ಒಂದು ಮಾಧ್ಯಮ, ಮೀಡಿಯೇಟರ್ ಅಂತ ಹೇಳ್ತೀವಿ. ಇದು ವಾಹನ ಇದ್ದ ಹಾಗೆ. ಈ ಅಗ್ನಿಯಲ್ಲಿ ನಾವು ಏನೇನು ಹಾಕ್ತೇವೋ ಅದೆಲ್ಲವನ್ನು ತಗೊಂಡು ಅದು ಸ್ವರ್ಗಲೋಕಕ್ಕೆ, ಪಿತೃಲೋಕಕ್ಕೆ, ದೇವಲೋಕಗಳಿಗೆ ತೆಗೆದುಕೊಂಡು ಹೋಗುವಂಥದ್ದು. ಹೀಗೆ ಇಲ್ಲಿ ಇರತಕ್ಕಂಥ ಕಸದ ವಾಹನಗಳಲ್ಲಿ ಮನೆಯಲ್ಲಿರ್ತಕ್ಕಂಥ ಕಸವನ್ನು ಹಾಕಿದಾಗ ಅದು ಹೇಗೆ ತೆಗೆದುಕೊಂಡು ಆಚೆಗೆ ಹೋಗುತ್ತದೆಯೋ ಹಾಗೆ ಇಲ್ಲಿಯೂ ಕೂಡ ಮನುಷ್ಯನು ಯಜ್ಞದಲ್ಲಿ, ಅಗ್ನಿಯಲ್ಲಿ ದ್ರವ್ಯಗಳನ್ನು ಹಾಕಿ ದೇವತೆಗಳ ಹೆಸರಿಗೆ ಸಮರ್ಪಣೆ ಮಾಡಿದಾಗ ಅದನ್ನು ತೆಗೆದುಕೊಂಡು ದೇವತೆಗಳಿಗೆ ತಲುಪಿಸುತ್ತದೆ. ಇನ್ನೂ ಒಂದು ದೃಷ್ಟಾಂತ, ಪೋಸ್ಟ್ ಅಂತಕ್ಕಂಥ ಒಂದು ವ್ಯವಹಾರ ಇದೆ, ಅಂಚೆ ಕಚೇರಿ. ಅಲ್ಲಿ ಹಾಕಿರ್ತಕ್ಕಂಥ ಪತ್ರಗಳನ್ನು ತಮ್ಮ ಸಂಬಂಧಿಕರಿಗೆ, ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಹೇಗೆ ಅದು ಹೋಗಿ ತಲುಪುತ್ತದೆಯೋ ಹಾಗೆ ಇದರಂತೆ ಆ ಪೋಸ್ಟ್ಮನ್ ಹೇಗೆ ಅದನ್ನು ತಗೊಂಡು ಹೋಗಿ ಅವರ ಮನೆಗೆ ತಲುಪಿಸುತ್ತಾನೆಯೋ ಈ ಅಗ್ನಿ ಅನ್ನುವಂಥದ್ದು ಒಂದು ಪೋಸ್ಟ್ ಮ್ಯಾನ್ ಇದ್ದ ಹಾಗೆ. ಇದು ನಾವು ಕೊಟ್ಟಿರ್ತಕ್ಕಂಥ ದ್ರವ್ಯಗಳ ಸೂಕ್ಷ್ಮ ರೂಪಗಳನ್ನು, ದ್ರವ್ಯಗಳ ಅತ್ಯಂತ ಗ್ರಹಣ ರೂಪವಾಗಿರ್ತಕ್ಕಂಥ, ಸೂಕ್ಷ್ಮ ರೂಪವಾಗಿರ್ತಕ್ಕಂಥ, ಮುಖ್ಯಭೂತವಾಗಿರ್ತಕ್ಕಂಥ ಅಂಶಗಳನ್ನು ಹೊತ್ತುಕೊಂಡು ಹೋಗುತ್ತದೆ. ಅದು ಹೊತ್ತುಕೊಂಡು ಯಾರ ಸಂಬಂಧಪಟ್ಟವ್ರು ಇರ್ತಾರ, ಅದಕ್ಕೆ ಬೇಕಾಗಿರುವಂಥವ್ರು ಯಾರು ಇರ್ತಾರ ಅವರಿಗೆ ಹೋಗಿ ಅದನ್ನು ತಲುಪಿಸಿ ನಮ್ಮ ಆಶಯಗಳನ್ನು ವ್ಯಕ್ತಗೊಳಿಸುತ್ತದೆ. ಆವಾಗ ಆ ಪತ್ರವನ್ನು ನೋಡಿರತಕ್ಕಂಥ ವ್ಯಕ್ತಿಗಳು ಹೇಗೆ ವಿಷಯವನ್ನು ತಿಳಿತಾರೋ, ನಾವು ಕೊಟ್ಟಿರ್ತಕ್ಕಂಥ ಈ ಹವ್ಯಗಳನ್ನು, ಈ ದ್ರವ್ಯಗಳನ್ನು ನೋಡಿ ದೇವತೆಗಳು ತೃಪ್ತಿ ಪಡ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಆಶಯಗಳನ್ನು, ದ್ರವ್ಯಗಳನ್ನು ಪೂರೈಸ್ತಾರೆ. ಅದಕ್ಕೋಸ್ಕರವಾಗಿ ಯಜ್ಞವನ್ನು ಮಾಡಲಾಗಿದೆ. ಈ ಯಜ್ಞವನ್ನು ಮಾಡಿ ನಂತರ ಉಳಿದಿರತಕ್ಕಂಥ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರು ಕೂಡ
ದೇಹಾನಂತರದಲ್ಲಿ ಬ್ರಹ್ಮವಸ್ತುವನ್ನು ಆತ್ಮಸ್ವರೂಪವನ್ನು ಪಡೆದು ಮುಕ್ತರಾಗುತ್ತಾರೆ. ಯಾರು ಯಜ್ಞವನ್ನು ಮಾಡೋದಿಲ್ವೋ ಅವರಿಗೆ ಈ ಲೋಕದಲ್ಲಿಯೂ ಸುಖವಿಲ್ಲ, ಆ ಲೋಕದಲ್ಲಿಯೂ ಸುಖವಿಲ್ಲ, ಇನ್ನು ಆತ್ಮಸುಖ ಹೇಗೆ ಬರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಗೊಳಿಸಿದೆ. ಹರಿ ಓಂ ತತ್ಸತ್.